ಇನ್ನು ಬೀದಿ ಬದಿ ವ್ಯಾಪಾರಿಗಳ ಮನವೊಲಿಕೆ ಯಶಸ್ವಿ ಅನ್ನುವಂಥದ್ದಾಗಿದೆ. ಜಿಬಿಯ ಮುಕ್ತ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರಿಂದ ಮನವೊಲಿಕೆ ಕಾರ್ಯಕ್ರಮ ಆಯಿತು. ಯಾಕಂತಂದರೆ ಇತ್ತೀಚೆಗಷ್ಟೇ ಜಿಬಿಎ ಬೀದಿ ಬದಿ ವ್ಯಾಪಾರಿಗಳ ಎಲ್ಲ ಅಂಗಡಿ ಮುಕ್ಕಟ್ಟುಗಳನ್ನು ಒತ್ತುವರಿ ಮಾಡಿತ್ತು, ತೆರವು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೋರಾಟಗಳು, ಧಿಕ್ಕಾರಗಳು ಜಿಬಿಎ ವಿರುದ್ಧ ಕೇಳಿಬರ್ತವೆ. ಮನವೊಲಿಕೆಗೆ ಯಶಸ್ವಿ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಂದ ಬೀದಿ ಬದಿ ವ್ಯಾಪಾರಿಗಳ ಮನವೊಲಿಕೆ ಅನ್ನುವಂಥದ್ದಾಗಿದೆ. ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಮುಕ್ತಾಯವಾಯ್ತಾ? ಇಲ್ಲಿಗೆ ಒತ್ತುವರಿ ನಿಲ್ಲಿಸೋದಾಗಿ ಮೌಖಿಕ ಭರವಸೆಯನ್ನು ಕೊಟ್ಟಂತಹ ಅಧಿಕಾರಿಗಳು ನಾಳೆಯಿಂದ ಒತ್ತುವರಿ ಸ್ಥಗಿತ ಮಾಡ್ತೀವಿ ಅಂತ ಜಿಬಿಎ ಕಮಿಷನರ್ ಹೇಳಿದ. ಹೋರಾಟ ಸ್ಥಗಿತ ಮಾಡಿದ ಬೀದಿ ಬದಿ ವ್ಯಾಪಾರಿಗಳು ಇದನ್ನು ಕೇಳಿ ಹೋರಾಟವನ್ನು ನಿಲ್ಲಿಸಿದ್ದಾರೆ. ಒಂದು ವೇಳೆ ಒತ್ತುವರಿ ಆರಂಭಿಸಿದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಅನ್ನುವಂತಹ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಈ ವಿಚಾರವನ್ನು ಹೇಳ್ಕೊಂಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಮನವೊಲಿಕೆಗೆ ಈಗ ಒಂದು ಫಲ ಸಿಕ್ಕಿದೆ. ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರಿಂದ ಮನವೊಲಿಕೆ ಕಾರ್ಯಕ್ರಮ ಅನ್ನುವಂಥದ್ದು ಆಯಿತು. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಎಲ್ಲ ಹೋರಾಟಗಾರರು, ಬೀದಿ ಬದಿ ವ್ಯಾಪಾರಿಗಳು ಹೋರಾಟ ಮಾಡೋದಕ್ಕಂತ ಹೇಳಿ ಬಂದು ಕೂತ್ಕೊಂಡು ಹೇಳಿಲ್ಲ ಕೇಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಂಗೆ ನಮಗೆ ನೋಟಿಸು ಕೊಡದೆ ಬರೀ ಓರಲ್ಲಾಗಿ ಹೇಳಿ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸ್ಬಿಟ್ರಿ, ನಮಗೆ ನ್ಯಾಯ ಕೊಡಿಸಿ ಅಂತ. ಅದಕ್ಕೆ ನಾಳೆಯಿಂದ ಒತ್ತುವರಿ ಮಾಡೋದನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಮುಂದುವರಿಸಿದರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು ಈ ಹೋರಾಟದ ಒಂದು ಅಭಿಪ್ರಾಯ, ಬೀದಿ ಬದಿ ವ್ಯಾಪಾರಿಗಳ ಒಂದು ಒಪಿನಿಯನ್ ಏನಿದೆ ಜಿಬಿಎ ಮೇಲೆ, ಅಥವಾ ಜಿಬಿಎ ತನ್ನ ಮಾತನ್ನು ಎಕ್ಸಾಕ್ಟಾಗಿ ಉಳಿಸ್ಕೊಳ್ಳುತ್ತಾ ಅಂತ? ಎಸ್ ಶ್ರೀನಿವಾಸ್, ಸದ್ಯಕ್ಕೆ ಬೆಳಗ್ಗೆಯಿಂದಲೂ ಸಹ ಏನು ಹೋರಾಟಕ್ಕೆ ಮುಂದಾಗಿರುವಂತಹ ಬೀದಿ ಬದಿಯ ವ್ಯಾಪಾರಿಗಳು ಸದ್ಯಕ್ಕೆ ಸಂಪೂರ್ಣವಾಗಿ ಸ್ಥಗಿತವನ್ನ ಮಾಡಿರುವಂತಹದ್ದು. ಯಾಕೆ ಅಂತಂದ್ರೆ ಬೆಳಗ್ಗೆನೆ ಇವರ ಹೋರಾಟವನ್ನ ಗಮನಿಸಿರುವಂತಹ ಕಮಿಷನರ್ ಮಹೇಶ್ವರ ರಾವ್ ಏನಿದ್ದಾರೆ, ಅವರು ಇವರನ್ನ ಸ್ಥಳಕ್ಕೆ ಕರೆಸಿಕೊಂಡು ಮಾತನಾಡುವಂತದ್ದು, ಜೊತೆಗೆ ಸಾಂತ್ವನ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ರು. ಅದಾದ ಬಳಿಕ ಎಲ್ಲ ಒಂದ್ ಕಡೆ ಜಿಬಿಎ ಕಮಿಷನರ್ನ ಒಂದು ಪ್ಲಾನ್ ಆಗಿರ್ಬೋದು, ಅವರ ಒಂದು ಏನು ಸಾಂತ್ವನ ಮಾಡುವಂತಹ ಕೆಲಸ ಆಗಿರ್ಬೋದು, ಅದು ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇವರ ಹೋರಾಟ ನೋಡಿದ್ರೆ ಯಾವುದೇ ರೀತಿಯಾಗಿ ನಮ್ಮ ಬೇಡಿಕೆ ಈಡೇರುವವರೆಗೂ ಸಹ ನಾವು ಹೋರಾಟವನ್ನ ನಿಲ್ಸೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆಕ್ರೋಶ ಇತ್ತು. ಆದ್ರೆ ಸದ್ಯಕ್ಕೆ ಯಾವಾಗ ಕಮಿಷನರ್ ಒಟ್ಟಿಗೆ ಮಾತನಾಡ್ಕೊಂಡು ಬಂದ್ರು, ಅದಾದ ಬಳಿಕ ಸಂಪೂರ್ಣವಾಗಿ ಹೋರಾಟವನ್ನ ಸ್ಥಗಿತ ಮಾಡಿರುವಂತಹದ್ದು. ಯಾಕೆ ಅಂತಂದ್ರೆ ಇವರಿಗೆ ನೀಡಿರುವಂತಹ ಭರವಸೆ ಏನು ಅಂತಂದ್ರೆ, ನಾವು ಸದ್ಯಕ್ಕೆ ಎಲ್ಲೆಲ್ಲಿ ಒತ್ತುವರಿ ಆಗ್ತಾ ಇದೆ ಅದನ್ನ ನಾವು ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಬೇಡಿಕೆಗಳನ್ನ ನಾನು ಸಚಿವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀನಿ, ಆದ್ರೆ 1 ವಾರಗಳ ಕಾಲ ನನಗೆ ಸಮಯ ಬೇಕು ಅನ್ನುವಂಥದ್ದನ್ನ ಸಹ ಕಮಿಷನರ್ ಅವರು ಈಗ ಆಲ್ರೆಡಿ ಏನು ಬೀದಿ ಬದಿಯ ವ್ಯಾಪಾರಿ ಸಂಘದ ಸಮಿತಿಯ ಅಧ್ಯಕ್ಷರುಗಳಿಗೆ. ಲಕ್ಷ್ಮಿ ಅವರೇ, ಮುಂದಿನ ದಿನಗಳಲ್ಲಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಡ್ತೀವಿ ಅನ್ನುವಂತಹ ಮಾತನ್ನ ಕಮಿಷನರ್ ಅವರು ಹೇಳಿದ್ರಾ, ಅಥವಾ ಜಿಬಿಎ ಆಯುಕ್ತರು ಏನಾದರೂ ಹೇಳಿದಾರಾ ಒಂದು ಆಲ್ಟರ್ನೇಟಿವ್ ವೇ ಮಾಡಿಕೊಡ್ತೀನಿ ಅಂತ? ಹೌದು, ಈಗ ಆಲ್ರೆಡಿ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಆಗಿರ್ಬೋದು, ಅಧ್ಯಕ್ಷರು ಅಲ್ಲಿ ಭಾಗಿಯಾಗಿರೋದ್ರಿಂದಾಗಿ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಜೊತೆಗೆ ಮಾಹಿತಿಯನ್ನ ಸಹ ಹಂಚ್ಕೊಂಡಿದ್ದಾರೆ. ನಾವು ಆ ಸಂದರ್ಭದಲ್ಲಿ ಹೋದಾಗ ಬೇಡಿಕೆಗಳನ್ನ ಇಟ್ಟಿದ್ವಿ. ಅಂದ್ರೆ ಈಗ ಯಾವೆಲ್ಲ ಈಗ ಸಣ್ಣ ಪುಟ್ಟದಾದಂತಹ ವ್ಯಾಪಾರಿಗಳ ಒತ್ತುವಂತಹ ಗಾಡಿ ಇರ್ಬೋದು, ಸಣ್ಣದಾದಂತಹ ಬಾಕ್ಸ್ ಗಳನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದಂತವರ ಗಾಡಿಗಳಾಗಿರ್ಬೋದು, ಬಾಕ್ಸ್ ಗಳಾಗಿರ್ಬೋದು, ಆ ಎಲ್ಲವೂ ಹಾನಿ ಆಗಿರೋದ್ರಿಂದ ಆ ಹಾನಿಯ ವೆಚ್ಚವನ್ನ ನಾವು ಭರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ಏನು ಬೀದಿ ಬದಿಯ ವ್ಯಾಪಾರಿಯ ಸಂಘದ ಅಧ್ಯಕ್ಷರುಗಳು ಈಗ ಹೇಳ್ಕೊಂಡಿರುವಂತಹದ್ದು. ಅದ್ರ ಜೊತೆಗೆ 1 ವಾರಗಳ ಕಾಲಾವಕಾಶವನ್ನ ಸದ್ಯಕ್ಕೆ ಕಮಿಷನರ್ ಅವರು ಕೇಳ್ಕೊಂಡಿದ್ದಾರೆ. ಸೊ ಇವತ್ತಿನಿಂದ ನೀವು ವ್ಯಾಪಾರವನ್ನ ಮಾಡಬಹುದು, ಒಂದು ವೇಳೆ ನಿಮ್ಗೆ ಸಮಸ್ಯೆ ಬಂದ್ರೆ ನಾವು ಅದನ್ನ ಏನು ಅವರಿಗೆ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ, ಆಶ್ವಾಸನೆಯನ್ನ ಕಮಿಷನರ್ ಕೊಟ್ಟಿದ್ದಾರೆ. ಆದ್ರೆ ಗಮನಿಸಬೇಕಾಗಿರುವಂತದ್ದೇನು ಅಂತಂದ್ರೆ ಶ್ರೀನಿವಾಸ್, ನಾವಿಲ್ಲಿ ಯಾವುದೇ ರೀತಿಯಾಗಿ ಆದೇಶವನ್ನ ಅವರು ಹೊರಡಿಸಿಲ್ಲ. ಎಲ್ಲೋ ಒಂದು ಕಡೆಗೆ ಇಲ್ಲಿ ಪರ ವಿರೋಧ ಜೊತೆಗೆ ಇದನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ಕಂಡು ಬರುವಂತ ಮಾಹಿತಿ, ಸಾಂತ್ವನ ಮಾಡಿ ಇವರು ಕಳಿಸುವಂತ ಕೆಲಸ ಸದ್ಯಕ್ಕೆ ಆಗ್ತಾ ಇದೆ. ಇದು ಒಂದು ಮಾತ್ರ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಸಚಿವರು ಇನ್ನೂ 1 ವಾರಗಳ ಕಾಲ ಬೆಂಗಳೂರಿನಲ್ಲಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಸಚಿವರು ಯಾವಾಗ ಬೆಂಗಳೂರಿಗೆ ಬರ್ತಾರೆ ಅದಾದ ಬಳಿಕ ಇದರ ಸಂಪೂರ್ಣ ಮಾಹಿತಿ ದೊರೆಯುವಂತದ್ದು. ಅಕಸ್ಮಾತ್ ಸಚಿವರು ಸಹ ಇದಕ್ಕೆ ತಲೆ ಕೊಡದೇ ಇದ್ದಲ್ಲಿ ಮತ್ತೆ ಬೃಹತ್ ಮಟ್ಟದ ಏನು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಬೀದಿ ಬದಿಯ ವ್ಯಾಪಾರಿಗಳು ಸಿದ್ಧ ಅನ್ನುವಂಥದ್ದು. ಓಕೆ ಲಕ್ಷ್ಮಿ, ನೀವು ಬೇಸಿಕಲಿ ಅಲ್ಲಿ ಹೋಗಿದ್ದ ಕಾರಣಕ್ಕೆ ನಾನು ಇದನ್ನು ಕೇಳ್ತಾ ಇದ್ದೀನಿ.
ಅಲ್ಲಿಯ ಜನಗಳ ಎಮೋಷನ್ಸ್ ಹೆಂಗಿತ್ತು ಅಂತ, ಅಂದರೆ ಜನ ಬಹಳ ಕೋಪದಿಂದಿದ್ರಾ ಅಥವಾ ದುಃಖಭರಿತವಾಗಿದ್ದರೆ ಹೆಂಗಿದ್ರು, ಎಮೋಷನ್ಸ್ ಹೆಂಗಿತ್ತು ಜನಗಳದು ಅಂತ? ಖಂಡಿತವಾಗಿಯೂ ಈ ವಿಚಾರ ಕೇಳಿದಾಗ ಒಂದ್ ಕಡೆ ನನಗೂ ಸಹ ಬೇಸರ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ, ತುಂಬಾ ಹತ್ತಿರದಿಂದ ನಾನು ಮಾತನಾಡ್ಸಿದೀನಿ. ಒಬ್ಬ ಹೆಣ್ಣು ಮಗಳು ಬಂದು ನನ್ನನ್ನ ತಪ್ಪಿಕೊಂಡು ಕಣ್ಣೀರ್ ಹಾಕ್ತಾಳೆ, ಒಂದಷ್ಟು ಎಮೋಷನಲ್ ಗಳನ್ನ ಹೇಳ್ಕೊತಾಳೆ. ಮೇಡಮ್, ನಾನು ಬೀದಿ ಬದಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ, ನಾನು ಮೊನ್ನೆ ಅಷ್ಟೇ 25,000 ರೂಪಾಯಿಯ ಸಾಮಗ್ರಿಗಳನ್ನ ತಂದು ನನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಕೊಂಡು ನಾನು ಮಾರಾಟ ಮಾಡೋದಕ್ಕೆ ಮುಂದಾಗ್ತೀನಿ. ಆದ್ರೆ ಕೆಂಗೇರಿಯ ಪೊಲೀಸ್ ಸ್ಟೇಷನ್ ನ ಪೊಲೀಸರು ಏನಿದ್ದಾರೆ ಅವರು ಬಂದು ಸಂಪೂರ್ಣವಾಗಿ ಎಲ್ಲವನ್ನ ಎತ್ತಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಅವಳು ಕಾಲು ಕೈ ಬಿದ್ದು ಬೇಡ್ಕೋತಾಳಂತೆ, ಸದ್ಯಕ್ಕೆ ನಾನು ಎಲ್ಲವನ್ನ ತೆಗೆದುಕೊಳ್ತೀನಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಇನ್ನ ಹೋಗ್ತೀನಿ, ಆದ್ರೆ ನನ್ನ ಸಾಮಗ್ರಿಗಳನ್ನ ನಾನು ತೆಗೆದುಕೊಳ್ಳೋದಕ್ಕೆ ಸಮಯ ಕೊಡಿ ಅಂತ ಕೇಳಿದ್ರು ಬಿಟ್ಟಿಲ್ಲ ಅಂತ ಹೇಳಿ ಅಳ್ತಾಳೆ. ಒಬ್ಬ ಹೆಣ್ಣು ಮಗಳಿನ ಕಣ್ಣಲ್ಲಿ ನೀರ್ ಬರ್ಬೇಕು ಅಂತಂದ್ರೆ ಅದರ ಹಿಂದೆ ಎಷ್ಟು ನೋವಿದೆ ಅನ್ನುವಂಥದ್ದು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಸೊ ಕೇವಲ ಅವ್ರೊಬ್ಬರೇ ಅಲ್ಲ ಶ್ರೀನಿವಾಸ್, ಸಾಕಷ್ಟು ಜನ 1,500 ಅಷ್ಟು ಜನರು ಸಹ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ಜಾಬ್ ಅಲ್ಲಿ ಇದ್ದವರಿಗೆ ಜೀವನ ಸಾಗಿಸೋದು ಕಷ್ಟ ಅಂತ ಹೇಳುವಂತ ಸಂದರ್ಭದಲ್ಲಿ ದಿನನಿತ್ಯ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದು ಅದರಲ್ಲೇ ಜೀವನ ಸಾಗಿಸ್ಬೇಕಾಗಿರುವಂತಹ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಅವರು ಸಂಪೂರ್ಣವಾಗಿ ಹೇಳ್ಕೊಂಡಿರುವಂತಹದ್ದು. ಯಾಕಂದ್ರೆ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಮ್ಟೈಮ್ಸ್ ಈಗ ಬೇರೆ ಬೇರೆಯವರಿಗೆ ದುಡ್ಡು ಕೊಡೋದಾಗತ್ತೆ, ತಂಗಡಿ ಮಾಡಿಸ್ತಾರೆ. ಇವತ್ತು ಸಂಪೂರ್ಣವಾಗಿ ನಾಳೆ ಎಲ್ಲೂ ಕೂತ್ಕೋಬೇಡಿ ಅಂತಂದ್ರೆ ನಾವು ವ್ಯಾಪಾರ ಎಲ್ಲಿ ಮಾಡೋಣ, ನಮ್ಮ ಮನೆಯಲ್ಲೇ ನಾವು ಕೂತ್ಕೊಂಡ್ರೆ ನಮ್ಮ ವ್ಯಾಪಾರ ಆಗುತ್ತಾ, ನಾವಿರುವಂತ ಜಾಗಕ್ಕೆ ಬಂದು ವ್ಯಾಪಾರ ತೆಗೆದುಕೊಳ್ಳುವಂತ ಜನರು ಇರ್ತಾರ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಮನೆ, ಮಕ್ಕಳು, EMI ಹೀಗೆ ಸಾಕಷ್ಟು ಸಮಸ್ಯೆಗಳು ಇರುವಂತಹದ್ದು. ಈ ನಿಟ್ಟಿನಲ್ಲಿ ಅದರಲ್ಲೂ ಸಹ ಸಿಂಗಲ್ ಪೇರೆಂಟ್ ಗಳು ಇರ್ತಾರೆ, ಅವರು ಸಾವು ಬದುಕಿನ ನಡುವೆ ಹೋರಾಡುವಂತದ್ದು ಒಂದೇ ಒಂದು ಕೆಲಸ ಇದೆ ಅನ್ನುವಂಥದ್ದನ್ನ ಸಹ ಹೇಳ್ಕೊಂಡಿರುವಂತಹದ್ದು. ಓಕೆ, ಧನ್ಯವಾದಗಳು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದು ಬೀದಿ ಬದಿ ವ್ಯಾಪಾರಿಗಳ ರೈಟ್ ನೌ ಈಗಿನ ಪೊಸಿಷನ್. ಹೇಗೆಂತಂದರೆ ಏನೋ ಒಂದು 4 ಕಾಸು ಮಾಡೋಣ, ಹೊಟ್ಟೆಪಾಡಿಗಾಗಿ ಜೀವನವನ್ನು ನಡೆಸ್ಕೊಳ್ಳೋಣ ಅಂತ ಮಹಾನಗರ ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯದ ಊರುಗಳಿಂದ ಬಂದಂತಹ ಜನರು ಇಲ್ಲಿ ಬೀದಿ ಬದಿಯಲ್ಲಿ ಏನೋ ವ್ಯಾಪಾರವನ್ನು ಮಾಡ್ತಾ ಇದ್ದರೆ, ಇವತ್ತು GBA ಪಾದಚಾರಿಗಳಿಗೆ ನೀವು ತೊಂದರೆ ಮಾಡ್ತಾ ಇದ್ದೀರಿ, ಅವರಿಗೆ ನಡ್ಕೊಂಡು ಹೋಗೋಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರ ಅಂಗಡಿ ಮುಕ್ಕಟ್ಟುಗಳನ್ನು ಒತ್ತುವರಿ ಮಾಡಿದ್ದಾಯಿತು, ತೆರೆಸಿದ್ದಾಯಿತು. ಅದಕ್ಕೆ ಆಕ್ರೋಶಕ್ಕೆ ಒಳಗೊಂಡಂತಹ ಜನ, ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟದ ಒಂದು ಫಲ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ನಾವು ಇವತ್ತೇನು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ, ಆ ಪ್ರತಿಭಟನೆಗೆ ಅನ್ವಯವಾಗಿ ನಮ್ಮ ಈ ಬೀದಿ ವ್ಯಾಪಾರಿಗಳ ಬೇಡಿಕೆ ಏನಿದೆ ಆ ಬೇಡಿಕೆನೆಲ್ಲ ಅವರು ಮನವಿನ ಸ್ವೀಕಾರ ಮಾಡಿ ನಮ್ಮ ಸ್ವೀಕಾರಕ್ಕೆ ಅವರು ಸಚಿವರ ಆದೇಶನ ನಿರೀಕ್ಷೆಯಲ್ಲಿದ್ದಾರೆ. ಸಚಿವರು ಇವತ್ತು ಇದರ ಬಗ್ಗೆ ಮಾತಾಡಿ ನಮಗೆ ಇದ್ರ ಬಗ್ಗೆ ಒಂದು 2 ದಿವಸದಲ್ಲಿ ಮೀಟಿಂಗ್ ಕರೆದು ಮೀಟಿಂಗಲ್ಲಿ ನಮಗೆ ಕೂಲಂಕುಷವಾಗಿ ನಿಮಗೆ ಏನು ಕಾಯ್ದೆ ಇದೆ, ಕಾಯ್ದೆ ಪ್ರಕಾರ ನಿಮ್ಗೆ ಏನು ಮಾಡಬೇಕು, ಜಾಗದ ವ್ಯವಸ್ಥೆ ಆಗಲಿ ಮತ್ತು ಜಾಗದ ವ್ಯವಸ್ಥೆಯಲ್ಲಿ ಆಗಿ ಮಾಡಿಕೊಡ್ತೀವಿ. ಇವಾಗ ಎತ್ತಂಗಡಿ ಮಾಡ್ತಾ ಇರೋರೆಲ್ಲ ಈಗಲೇ ನಿಲ್ಲಿಸಬೇಕು ಅಂತ ನಾವು ಪ್ರೆಷರ್ ಹಾಕಿರೋದ್ರಿಂದ ಅದಕ್ಕೆ ಅವರು ಆಗಿಂದನಾಗೆ ಎಲ್ಲ ಕಮಿಷನರ್ಗೆ ಒಂದು ಮೌಖಿಕ ಆದೇಶ ನೀಡಿದ್ದಾರೆ. ನಾಳೆಯಿಂದ ಯಾವುದೇ ಥರದ ಎತ್ತಂಗಡಿ ಮಾಡೋದಿಲ್ಲ ಬೀದಿ ವ್ಯಾಪಾರಿಗಳನ್ನ ಅಂತ ಒಂದು ಮನವಿ ಮಾಡಿದ್ದೀವಿ. ಮಾಮೂಲಿಯಾಗಿ ಯಥಾಸ್ಥಿತಿ ನಾವು ವ್ಯಾಪಾರನ ಶುರು ಮಾಡ್ತೀವಿ. ಅದು ಅದೇ ಥರ ಅವ್ರೇನಾದರೂ ಮತ್ತೆ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡೋದೇ ಶುರು ಮಾಡಿದ್ರೆ ನಾವು ಇನ್ನೊಂದು ಆ ಏರಿಯಾದಲ್ಲಿ ಅಲ್ಲೇನೆ ಎಲ್ಲಿ ಸ್ಥಳೀಯವಾಗಿ ಶಾಸಕರಿದ್ದಾರೆ ಅಲ್ಲಿನೇ ನಾವು ಹೋರಾಟನ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ನಾವು ಇವತ್ತೇನು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ, ಆ ಪ್ರತಿಭಟನೆಗೆ ಅನ್ವಯವಾಗಿ ನಮ್ಮ ಈ ಬೀದಿ ವ್ಯಾಪಾರಿಗಳ ಬೇಡಿಕೆ ಏನಿದೆ ಆ ಬೇಡಿಕೆನೆಲ್ಲ ಅವರು ಮನವಿನ ಸ್ವೀಕಾರ ಮಾಡಿ ನಮ್ಮ ಸ್ವೀಕಾರಕ್ಕೆ ಅವರು ಸಚಿವರ ಆದೇಶನ ನಿರೀಕ್ಷೆಯಲ್ಲಿದ್ದಾರೆ. ಸಚಿವರು